ಲಕ್ಷ್ಮಿಂದು ಅಕ್ಕ, ಲಕ್ಷ್ಮಿಂದು ಅಕ್ಕ, ಲಕ್ಷ್ಮಿ ಅಕ್ಕ, ಬಾರೆ ಬನು ಕುಕ್ಕವ ಉಂಡು ಬಂದೆ ಅಲ್ಲೇನೆ. ಅಯ್ಯೋ ಊಟಗೆ ಆಯ್ತು ಲಕ್ಷ್ಮಿಂದು ಅಕ್ಕ. ಈಗ ತಾನೇ ಗುಂಡದ ಅಕ್ಕ ಮನೆ ಹತ್ರ ಹೋಗಿದ್ದೆ. ಪಾಪ ಹೊರದು ಸೊಸೆ ಹೆಂಗೆ ಮಾಡಿದ್ದಾರೆ ಗೊತ್ತಾ? ಯಾಕೆ ಏನ್ ಮಾಡಿಳಿ ಗುಂಡಜ್ಜಿಗೆ? ಅಯ್ಯೋ ಗುಣದ ಹಕ್ಕಾಗೆ ಹೆಂಗೆ ಮಾಡಕ್ಕೆ ಆಗಲ್ಲ ಬಿಡು. ಕಂಜೂಸ್ ಕರಿಯಮ್ಮ. ಆದ್ರೆ ಅವ್ರದ್ದು ಮಗ ಮಂಜಾಗೆ ಇಲ್ವಾ? ಪಾಪ ಅವ್ರದ್ದು ಮಂಜ ಮಗಾಗೆ ತಲೆ ಎಲ್ಲ ಬೋಳ್ಸ್ಬಿಟ್ಟಿದ್ದಾಳೆ. ಅವ್ರದ್ದು ತಲೆ ಬೋಳ್ಸ್ಕೊಂಡಿದ್ದಾಳಲ್ಲ, ಅದೇ ತರ ಮಗನ್ಗೆ ಕೂಡ ತಲೆ ಬೋಳ್ಸ್ಬಿಟ್ಟಿದ್ದಾಳೆ. ಪಾಪ ಮಂಜ ಅಂತೂ ಕಣ್ಣೀರ್ ಹಾಕ್ತಾ ಇದ್ದಾನೆ. ನಮ್ದು ಕೂರ್ಲಿಲ್ಲ ಅಂದ್ರೆ ನಮ್ದು ಸ್ಕೂಲ್ಗೆ ಹೋಗಲ್ಲ, ಫ್ರೆಂಡ್ಸ್ ಎಲ್ಲ ಹಾಡ್ಕೋತಾರೆ ಅಂತ. ಪಾಪ ಅವಳಿಗೆ ಆ ತರ ಏನು ಗೊತ್ತೇ ಆಗಲ್ವಾ? ಎಣ್ಣೆ ಹುಡ್ಸೋಕೋಸ್ಕರ ತಲೆಗೆ ಬೋಳ್ಸಿದಾಳಲ್ಲ ಪಾಪಂದು. ಅವಳು ಬೋಳ್ಸ್ಕೊಳ್ಳಿ ಪರವಾಗಿಲ್ಲ, ಆದ್ರೆ ಹೌದು ಸ್ಕೂಲ್ಗೆ ಹೋಗೋ ಹುಡುಗನ್ಗೆ ತಲೆ ಬೋಳ್ಸಿದಾಳಲ್ಲ. ಗುಂಡಜ್ಜಿಗೆ ಸರಿಯಾದ ಸೊಸೆನೆ ಸಿಕ್ಕವಳೆ. ಹೋಗ್ಲಿ ಬಿಡು. ಕುಕ್ಕ ಏನ್ ಸಮಾಚಾರ? ಏನ್ ಬಿಡು, ಅವಳೇ ಬೋಳಿಸ್ಕೊಂಡವಳಂತೆ. ಅವ್ರ ಅಮ್ಮಯ್ಯ ಅವನಿಗೆ ಬೋಳ್ಸಿದ್ರೆ ಏನಂತೆ. ಹುಡುಗ ಅವನು ಏನು ಹುಡುಗಿ ಅಲ್ಲ, ಏನು ಅಲ್ಲ. ಒಂದ್ ತಿಂಗಳೊಳಗೆ ಕೂದಲು ಬರ್ತವೆ, ಅದರಿಂದ ಏನು ನಷ್ಟ ಏನು ಆಗಲ್ಲ. ಹಾಗಲ್ಲ ಲಕ್ಷ್ಮಿ ಅಕ್ಕ, ಇಷ್ಟೊಂದು ಕಂಜೂಸ್ತನ ಮಾಡಿದ್ರೆ ಅವಳು ಇನ್ನೆಷ್ಟು ಕುಡಿಬೋದು ಹೇಳು? ಅವಳು ಮದುವೆ ಆಗಿ ಬಂದು ಕಂಜೂಸ್ ಮಾಡಿ ಮಾಡಿ ಇನ್ನೆಷ್ಟು ಕುಡಿತಿದ್ದಾಳೆ. ಒಂದ್ ಮನೆ ಕಟ್ಟಕ್ ಆಗಿಲ್ಲ. ಆತರ ಎಲ್ಲ ಮಾಡ್ತಾರ? ಎಷ್ಟು ಬುದ್ಧಿ ಹೇಳಿದ್ರು ಅವಳೇನು ಕಂಜೂಸ್ತನ ಬಿಡ್ತಾನೆ ಇಲ್ವಲ್ಲ. ಅಯ್ಯೋ ಅವ್ರ ಅಮ್ಮನ ಮನೆಗೂ ಹಂಗೆ ಅಂತ ಅವಳು. ಅದಕ್ಕೆ ಅವ್ರ ಅಮ್ಮಯ್ಯರು ಮದ್ವೆ ಗುಣಜ್ಜಿ ಮಗ ಮದ್ವೆ ಆಗ್ಬೇಕಾದ್ರೆ ಅದನ್ನ ಹೇಳಿಲ್ಲ ಕಂಜೂಸ್ತನ ಮಾಡೋದ. ಸದ್ಯ ಮದ್ವೆ ಆಗಿ ಹೋದ್ರೆ ಸಾಕು ಅಂತಾನ ಮದ್ವೆ ಮಾಡಿ ಕಳಿಸಿದಾರೆ. ಇಲ್ಲಿಗೆ ಬಂದ್ಮೇಲೆ ತಾನೇ ಗೊತ್ತಾಗಿದ್ದು ಗುಂಡಜ್ಜಿಗೆ ಇಷ್ಟೊಂದು ಕಂಜೂಸ್ತನ ಮಾಡ್ತಾಳೆ ಅಂತಾನ. ಏನು ಮಾಡಕ್ಕಾಗಲ್ಲ, ಕಟ್ಕೊಂಡ್ ಬಂದಿದೀವಿ ಅಂತ ಅನ್ಭವಿಸ್ಬೇಕಂತ ಸುಮ್ಮನಾಗ್ಯವ್ರಿ. ಹೌದು ಹೋಗ್ಲಿ ಬಿಡಿ. ಅಲ್ಲೇ ಅವ್ರದ್ದು ಮದ್ವೆ ಆಗಲೇ ತುಂಬಾ ವರ್ಷನೇ ಕಳೆದೋಗಿದೆ. ಈಗ ಯಾಕೆ? ಹೌದೌದು, ಅವಳ ವಿಷಯ ಜಾಸ್ತಿ ನಾವು ಮಾತಾಡ್ತಾ ಇರ್ಲಿಲ್ಲ. ಇವತ್ತು ಏನೋ ಮಂಜನ್ ತಲೆ ಬೋಳ್ಸಿರೋದಕ್ಕೆ ಹೇಳ್ತಾ ಇದೀವಿ ಅಷ್ಟೇನೆ. ಗುಂಡಜ್ಜಿ ದಿನ ಹೇಳ್ತಿರೋದು ಅದನ್ನೆಲ್ಲ ನಾವು ಬಿಡತ್ಲಾಗ ನೋಡ್ ನಮಗೂ ಬೇಜಾರಾಗೈತೆ ಅಂತ ಸುಮ್ಮನಾಗಿದ್ವಿ ಅಷ್ಟೇನೆ. ಏನ್ ಲಕ್ಷ್ಮಕ್ಕಯ್ಯ ಏನ್ ಮಾಡ್ತಾ ಇದ್ದೀರಾ? ಅಲ್ಲೇ ಊಟ ಆತೆ? ಹ್ಞೂ ಕಣಮ್ಮ, ಈಗಿನ ಊಟ ಮಾಡಿವಿ. ಬಾ, ಏನ್ ಸಮಾಚಾರ? ಮಗ ಅಂತೂ ದೊಡ್ಡನಾದ. ಎಷ್ಟು ತಿಂಗಳನಾದ ಈಗ? 9 ತಿಂಗಳಕ್ ಬಿದ್ದೈತ್ ಕಣ ಲಕ್ಷ್ಮಕ್ಕಯ್ಯ. 9 ತಿಂಗಳಕ್ ಬಿದ್ದಾಲೇನೆ 2 ದಿವಸ ಆತು. ಹೌದೇನು ಕುಕ್ಕಳೆ ಗಂಗಿ, ಹೆಂಗೋ ಅಪರೂಪಕ್ಕೆ ಮಗನ್ ಕರ್ಕೊಂಡ್ ಬಂದಿದ್ಯಾ? ಚೆನ್ನಾಗಿದ್ದಾನಮ್ಮ, ದುಂಡು ಗಂಗೇನೆ. ಅವರಪ್ಪ ಇದ್ದಂಗೆ ಇದ್ದಾನಲ್ವೇ? ಚೆನ್ನಾಗಿದ್ದಾನೆ. ಕುಕ್ಕ ಏನ್ ಗಂಗಿ ಸಮಾಚಾರ? ನಿಮ್ದು ಹತ್ತೆ ಏನ್ಗೆ ಮಾಡ್ತಾ ಇದ್ರು? ಮತ್ತೆ ಇನ್ನೇನ್ ಮಾಡುತ್ತೆ, ಎಲ್ಲೋ ಹೋಗಿತ್ತು. ಇನ್ನೇನು ಇವ್ನು ದೊಡ್ಡನಾಗವನಲ್ವಾ? ಈಗಂತೂ ನಮ್ಮ ಅತ್ತೆ ಮನೆ ಹತ್ರನೇ ಇರಲ್ಲ, ಎಲ್ಲ ನಾನೇ ಮಾಡ್ತೀನಿ ಅಂತಾನೆ. ಇವ್ನು ಇನ್ನೇನ್ ಮಾಡೋದು? ಕುಂಡ್ಸಿರೆ ಇವನು ಬೇಕಾಡ್ಕೊಂಡು ಅಲ್ಲಿ ಇಲ್ಲಿ ಮಣ್ಣು ಅದ್ರಾಗಿದ್ರಾಗ ಆಡ್ತಾನೆ. ನಮ್ಮ ಅತ್ತೆ ಅಂತೂ ಒಂದ್ ಸ್ವಲ್ಪ ಹೊತ್ತಂದ್ರೆ ಎತ್ಕೊಂಬಲ್ಲ. ಇಷ್ಟ ದಿನ ನಾನು ನೋಡ್ಕೊಂಡಿದೀನಿ. ನನ್ನ ಕೈಲಾಗಲ್ಲಮ್ಮ ಇನ್ಮೇಲೆ ಎತ್ಕೊಂಡ್ ಕುಕ್ಕಂಬದು ಅಂತ ಹೇಳಿ ಹೋಗುತ್ತೆ. ಅಲ್ಲಿ ಇಲ್ಲಿ ಹಾಕದ್ರಜ್ಜಿ ಕೊಟ್ಟೆ ತರಕಾರಿ ಕಿತ್ಕೊಬತ್ತೀವಿ, ಹೊಲ ಸೊಪ್ಪು ಕಿತ್ಕೊಬತ್ತೀವಿ ಅಂತ ಹೋಗ್ತಾರೆ. ಅದು ಯಾರ್ತ ಬಯಸ್ಕೊಂಬತ್ತಾರೋ ನನಗೂ ಗೊತ್ತಿಲ್ಲ. ಅಕ್ಕದ್ರಜ್ಜಿ ಮಗ ಬೇರೆ, ಅವನ್ ಬೇರೆ ಸರಿ ಇಲ್ಲ. ಅವನ್ ಬೇರೆ ಅಲ್ಲಿ ಇಲ್ಲಿ ಕಳತನ ಮಾಡ್ಕೊಂಡು ಓಡಾಡ್ತಾನಂತೆ. ಅಯ್ಯೋ ಅವನು ಎಲ್ಲಿದ್ನೋ ಏನ್ ಕಚ್ಚಿ ಇಲ್ಲಿಗೆ ಬಂದು ಸೇರ್ಕೊಂಡ. ಹೌದು. ಅಯ್ಯೋ ಇದುವರೆಗೂ ಎಲ್ಲೂ ಸಿಗಾಕೊಂಡಿಲ್ಲ ಅವನು. ಸಿಗಾಕೊಂಡ್ರೆ ಅಷ್ಟೇನೆ ಸರಿಯಾಗಿ ಏರಿಕ್ತಾರೆ. ಇನ್ನೇನ್ ಮಾಡೋದು? ಅವನ್ಗೆ ಯಾರು ಇಲ್ಲ ಅಂತಾನ ಕದ್ರಜ್ಜಿ ಕಣೈತಿ ನನ್ನ ಜೊತೆಗಿರ್ತಾನೆ ಅಂತಾನ. ಮತ್ತೆ ಗಂಗಿ ಏನ್ ಸಮಾಚಾರ? ನಿಮ್ದು ಮಗಾಗೆ ಹೆಸರಿಗೆ ಹಿಡಲ್ವಾ? ಹೂ ಕಣೆ ಗಂಗಿ, 9 ತಿಂಗಳಕ್ ಬಿದ್ದೈತಿ ಅಂತೀಯ. ಹೆಸರಿಕ್ರಿ, ನಾಮಕರಣ ಮಾಡ್ರಿ. ನಿನ್ ಗಂಡಿಗೆ ಹೇಳಕ್ಕಿಲ್ವಿ? ನಾಮಕರಣ ಮಾಡ್ರಿ, ಒಂದೊಳ್ಳೆ ದಿವಸ ನೋಡಿ ಎಲ್ಲರನ್ನು ಕರೆದು. ಏನಂದ್ಲು ನಿಮ್ಮ ಅತ್ತೇನು ಹೇಳಿಲ್ವೇನು ನಾಮಕರಣ ಮಾಡೋದ್ರ ಬಗ್ಗೆ? ನಾಮಕರಣ ಹೆಂಗ್ ಮಾಡ್ತಾರೋ ಏನೋ ಗೊತ್ತಿಲ್ಲ ಕಣಕ. ನಾನು ಯಾತು ಕೇಳಕ್ ಹೋಗಿಲ್ಲ. ನಮ್ಮ ಅತ್ತೇನು ಏನು ಯಾತು ಹೇಳಿಲ್ಲ. ನಮ್ಮ ಅತ್ತೆಗೆ ದುಡ್ಡು ಸುಮ್ಮನೆ ಯಾಕೆ ಖರ್ಚು ಅಂಬೋದು. ನಾಮಕರಣ ಬೇಡ ಏನು ಬೇಡ ಅಂತ ಹೇಳ್ತಿತ್ತು. ಕದ್ರಜ್ಜಿ ಕುಟ್ಟೆ ನಾಮಕರಣ ಮಾಡಲ್ವಾ ಅಂದಿದ್ಕೆ. ಏನ್ ನಾಮಕರಣ ಮಾಡೋದು ಬೇಡ, ಎಂಥದ್ದು ಬೇಡ. ಸುಮ್ಮನೆ ತಿಂದೋಗಾರೆ ಅಂತ ತಿಂದು ಹೋಗ್ತಾರೆ. ನಾವ್ಯಾಕೆ ಅವ್ರಿಗೋಸ್ಕರನ ದುಡ್ಡು ಖರ್ಚು ಮಾಡ್ಬೇಕು? ಯಾವುದೋ ಒಂದು ಹೆಸರು ಕರೆದ್ರೆ ಆಯ್ತು, ನಮ್ಮ ಮಂದೇವ್ರದ ಯಾವ್ದಾನ ಅಂತಾನ ಹೇಳ್ತಿತ್ತು ನಮ್ಮ ಅತ್ತೆ. ನಮ್ಮ ಅಪ್ಪಗೆ ಏನು ನಾನೇನು ಹೇಳಕ್ ಹೋಗಿಲ್ಲ. ಹೇಳಿರೆ ಮಾಡುತ್ತೆ ಅನ್ಸುತ್ತೆ ಅಯ್ಯಪ್ಪ. ಅಯ್ಯೋ ಯಾರು ತಿಂದೋಗೋದಕ್ಕೆ ಯಾರು ಬರಲ್ಲ ಗಂಗಿ. ಏನೋ ನಿಮ್ದು ನಾಮಕರಣ ಮಾಡ್ತೀರಾ ಅಂತ ಎಲ್ಲರೂ ಬಂದು ಊಟ ಮಾಡಿ ನಿಮ್ದು ಮಗುಗೆ ಆಶೀರ್ವಾದಕ್ಕೆ ಮಾಡಿ ಹೋಗ್ತಾರೆ. ನಿಮ್ದು ಖುಷಿನ ಹಬ್ಬ ತರ ಮಾಡೋದು ಏನು ತಪ್ಪಿಲ್ಲ ಬಿಡು. ಆ ತರ ಯಾಕೆ? ನಿಮ್ದು ಸಾಕಮ್ಮ ಯಾರ್ದು ಫಂಕ್ಷನ್ಗೆ ಹೋಗಲ್ವಂತ? ಎಲ್ಲ ಮದ್ವೆಗೆ, ನಾಮಕರಣಕ್ಕೆ, ಗೃಹ ಪ್ರವೇಶಕ್ಕೆ ಎಲ್ಲ ಕಡೆ ಹೋಗಿ ಊಟಕ್ಕೆ ಮಾಡಿ ಬರ್ತಾಳೆ. 1 ರೂಪಾಯಿ ಮುಯ್ ಕೊಡ್ದೆ. ಅವಾಗ ಅವಳಿಗೆ ಗೊತ್ತಾಗ್ಲಿಲ್ವಾ? ಈಗ ಮನೆ ನಿಮ್ದು ಮನೆ ಮಾತ್ರ ಬಿಟ್ಟಿ ಕೂಳ್ ತಿನ್ನಕ್ಕೆ ಬರ್ತಾರೆ ಅಂತ ತಿಳ್ಕೊಂಡಿದ್ದಾಳ. ಅವಳ ತರ ಮಾಡ್ಕೊಂಡಿದ್ದಾಳ ಎಲ್ರು. ಊರಲ್ಲಿ ಗಂಗಿ ನಿಮ್ದು ಚಿಂತೆ ಮಾಡಬೇಡಿ, ನಾಮಕರಣಗೆ ಮಾಡಿ ಪರವಾಗಿಲ್ಲ. ಅಪರೂಪಕ್ಕೆ ಮಗಾಗೆ ಹುಟ್ಟಿದಾನೆ. ಕುರಿ ಇದಾವೆ ನಿಮ್ದು. ಒಂದು 50 ಕುರಿ ಇದಾವೆ ಅಲ್ವಾ? ಆ ಕುರಿಲಿ ಒಂದು ಕುರಿ 2 ಕುರಿ ಮಾರಿದ್ರೆ
ಆಯ್ತಪ್ಪ, ಕುರಿ ಮಾರಿರೋ ದುಡ್ಡು ಇರುತ್ತೆ, ಆ ದುಡ್ಡಲ್ಲೇ ಮಾಡಿದ್ರಾಯ್ತು. ಈಗ ಏನು ನಿಮ್ದು ಏನು ತೀರಾ ಏನು ಪುಟ ಬಡವ್ರ ಬಡತನ ಐತಪ್ಪ, ದುಡ್ಡು ಇಲ್ಲ ಜೀವನ ಮಾಡ್ಲಿಕ್ಕೆ ಅಂತ ಆತರ ಏನು ಇಲ್ವಲ್ಲ. ಅಲ್ಪ ಸ್ವಲ್ಪ ದುಡ್ಡು ಇಟ್ಕೊಂಡಿದ್ಯಲ್ಲ ನೀನು. ಹ್ಞೂ ಕಣೆ ಗಂಗಿ, ನಿಮ್ಮ ಅತ್ತೆ ತನ್ನ ಮನೆದ್ ಮಾತ್ರ ಖರ್ಚಾಗ್ಬಾರ್ದು, ಇದ್ದರ ಮನೆಗೆಲ್ಲನ ಬಿಟ್ಟಿಯಾಗಿ ತಿನ್ಬತ್ತಾಳ ಘನವಾದಂಗೆ. ಏನ್ ನಾಮಕರಣ ಮಾಡಿ 4 ಜನಕ್ಕೆ ಊಟಕ್ಕೆ ಆದ ತಕ್ಷಣ ನಿಮ್ ಮನೆದೇನು ಹೋಗಲ್ಲ. ನಾಮಕರಣ ಮಾಡ್ರಿ, ನಿಮ್ಗೂ ಖುಷಿ ಆಗುತ್ತೆ, ನಿಮ್ ಗಂಡಗೂ ಖುಷಿ ಆಗುತ್ತೆ. ನಿಮ್ಮತ್ತೆ ಸ್ವಾರ್ಥಿ ನೋಡು, ಎಲ್ಲಾರ ಮನೆಗೂ ಘನವಾದಂಗೆ ಕರಿದಿದ್ರು ಹೋಗಿ ತಿಂದು ಬರ್ತಾಳೆ. ಅಲ್ಲೆಲ್ಲಾದ್ರೂ ದೇವ್ರ ಮನೆ ದೇವ್ರ ಸೇವೆ ಆದ್ರೆ ಸಾಕು, ಹೋಗಿ ಒಂದ್ ಕಾಯಿನೂ ಓಡಾಕ್ಸಲ್ಲ, ಒಂದ್ ದೇವ್ರಿಗೆ ಒಂದ್ 8 ರೂಪಾಯಿ ಇದನ್ನು ಹಾಕಲ್ಲ ದಕ್ಷಿಣೆನ, ಹಂಗೆ ಊಟ ಮಾಡಿ ಬರ್ತಾಳೆ ಸೇವೆ ಗಿರ್ಸೇವೆ ಆದ್ರೆ. ಈಗ ನೋಡಿ ಹೆಂಗ್ ಮಾತಾಡ್ತಾಳೆ. ಓ ಬಾ ಗುಂಡಜ್ಜಿ ಬಾ, ಏನ್ ನಿನ್ ಸೊಸೆ ನಿನ್ ಮೊಮ್ಮಗನ್ ತಲೆ ಎಲ್ಲ ಬೋಳ್ಸೋಳಂತೆ, ಎಣ್ಣೆ ಖರ್ಚು ಉಳಿಸ್ತಾನ ಅಂತಾನ. ಯಾ ಕೇಳ್ತೀಯ ಬಿಡಿ ಎಲ್ಲ ಸ್ಮಕ್ಕ, ಹೇಳ್ಕೊಂಡ್ರೆ ಮರ್ಯಾದಿರಲ್ಲ ಅಂತಾನ. ನಾನು ಯಾತು ಹೇಳ್ಕೆವಲ್ಲ, ಈ ಬಾನು ಹೇಳಿಲ್ಲ ನಿನ್ಗೆ ಅಂತ ಕಂಜೂಸ್ ಕರಿಯಮ್ಮನ ತಂದು ಕಟ್ಟಿದೀವಲ್ಲ ನನ್ನ ಮಗುಗೆ. ನಾವು ಯಾರನ್ನ ಬೇರೆ ಹುಡುಗಿನ ತಂದ್ರು ತರ್ಬೋದಾಗಿತ್ತು, ನನಗೆ ಹಿಂಗೆ ಅಂತ ಗೊತ್ತಾಗ್ಲಿಲ್ಲ ಕಣೆ ಇವಳು. ಅದಕ್ಕೆ ಮದುವೆ ಮಾಡ್ಕೊಂಬಂದ್ವಿ. ಈಗ ಇನ್ನೇನು ಮಾಡೋಕ್ಕಾಗುತ್ತೆ, ಆಲೇನಿ ಮದುವೆ ಮಾಡ್ಕೊಂಬಂದು 20 ವರ್ಷ ಆದಮೇಲೆ ಯೋಚನೆ ಮಾಡಿದ್ವಿ, ಏನು ಬರಂಗೈತಿ ಅವಳು ಬಿಡು. ಏನು ಸಮಾಚಾರ, ಎಲ್ಲ ಆರಾಮ ಕುಕ್ಕ ಬಿಟ್ಟಿದ್ದೀರಾ? ಕುಕ್ಕಣ್ವಮ್ಮ, ಈಗಿನ ಉಣ್ ಕುಕ್ಕಂಡೆ. ಬಾನುನು ಬಂದ್ಲು, ನಿನ್ ಸೊಸೆ ಮಾಡಿರೋ ಕೆಲಸ ಹೇಳು. ಗಂಗಿನೂ ಬಂದ್ಲು, ಕುಕ್ಕಂಡ್ಲು, ಮಗುನ ಎತ್ಕೊಂಡು. 9 ತಿಂಗಳಾಕ್ ಬಿದ್ದೈತಂತೆ. ನಾಮಕರಣ ಮಾಡು ಅಂದ್ರೆ ಅವ್ರ ಅತ್ತೇನು ನಾಮಕರಣ ಮಾಡಿ ಸುಮ್ಮನೆ ಖರ್ಚು, ಊರಾಗಳೆಲ್ಲ ಬಂದು ಉಂಡೋಗ್ತಾರೆ, ಯಾರು 1 ರೂಪಾಯಿ ಕೊಡಲ್ಲ, ಪುಕ್ಸಟ್ಟೆ ತಿಂಬಕ್ ಬರ್ತಾರೆ ಅಂತ ಹೇಳ್ತಿದ್ಲಂತೆ. ಅದಕ್ಕೆ ನಿಮ್ಮ ಅತ್ತೆ ಎಲ್ಲಾರ ಮದ್ವೆ ಸೋಬ್ನಕ್ಕೂ ಹೋಗಿ ತಿಂದ್ ಬರಲ್ವೇನಮ್ಮ ಅಂತ ನಾವು ಹೇಳ್ತಿದ್ವಿ. ನೋಡು ಸಾಕಮ್ಮಂದ ಹೆಂಗೈತಿ ಅಲ್ಲ. ಹಂಗಂದ್ಕೊಂಡ್ರೆ ಊರಾಗೆ ಯಾರು ಇಂಥ ಶುಭ ಕಾರ್ಯಗಳನ್ನ ಮಾಡಂಗೆ ಇರಲ್ಲ, ಎಲ್ಲರೂ ಸಾಕಮ್ಮ ನಂಗೆ ಯೋಚನೆ ಮಾಡಿರಿ. ಯಾಕ ನಮ್ಮ ಮದುವೆ ಸೋಬ್ನ ಇಂಥ ನಾಮಕರಣ ಬಾಬ್ಕರಣ ಮಾಡಿದ್ಮೇಲೆ ಬಂದಿರೋ ಜನಗಳಿಗೆ ಊಟಕ್ಕೆ ಹಾಕ್ತಾರಮ್ಮ. ಅದನ್ನೇ ಪುಕ್ಸಟ್ಟೆ ತಿಂದೋಗ್ತಾರೆ ಅಂದ್ರೆ ಅದು ಯಾರು ಏನಂಬ ಮಾತು? ಯಾರನ್ನ ಬರ್ತಾರೆ ಹಂಗೆ ಅಂದ್ರೆ? ಯಾರು ಬರಲ್ಲ. ಯಾರು ಏನು ಪುಕ್ಸಟ್ಟೆ ತಿಂಬಕ್ಕೆ ಬರಲ್ಲ, ಮನೆಗಿಲ್ಲ ಅಂತಾನೆ ಏನೋ ಕರೆದೇವ್ರಲ್ಲ, ಏನೋ ಕಾರ್ಯ ಮಾಡ್ತಾರಲ್ಲ, ಕರೆದಿರೋದಕ್ಕೆ ಹೋಗಿ ಬರಬೇಕು ಅಂತ ಬರ್ತಾರೆ, ಊಟ ಮಾಡ್ಕೊಂಡು ಹೋಗ್ತಾರೆ. ಹಿಂಗೆಲ್ಲ ಮಾತಾಡಿರೆ ಯಾರು ಬರಲ್ಲ ಇನ್ನೊಂದು ದಿವಸ ಯಾತ್ಕನ ಕೆಲಸಕ್ಕೆ. ಅದೇನೋ ನಿಜ ಗುಂಡಂದಾಕ, ಯಾರು ಕೂಡ ಅವ್ರದ್ದು ಮನೇಲಿ ಊಟ ಇಲ್ಲ ಅಂತ ಹೋಗಲ್ಲ. ಏನೋ ಕೆಲಸ ಕಾರ್ಯ ಕರೆದಿದಾರಲ್ಲ ಅಂತ ಹೇಳಿ ಫಂಕ್ಷನ್ ಅಂತ ಹೋಗ್ತಾರೆ ಅಷ್ಟೇ. ಗಂಗಿ, ನಿಮ್ದು ಹತ್ತೆ ಮಾತು ಕೇಳಬೇಡ, ಸುಮ್ಮನೆ ನಾಮಕರಣಗೆ ಮಾಡು, ಒಂದು ಒಳ್ಳೆ ದಿವಸ ನೋಡಿ ಎಲ್ರೂ ಕರೆದು. ಏನು ನಿಮ್ದು ಮನೆದೆಲ್ಲ ಹೋಗ್ಬಿಡಲ್ಲ. ಕುಕ್ಕ ಗುಂಡಜ್ಜಿ ಬಾ, ಕುಕ್ಕ ಬಾ. ಏ ಗುಂಡ, ಏನಪ್ಪ ಲಸ್ಮಕ್ಕನ ಮನೆಗೆ ಬಂದು ಕುಕ್ಕೊಂಡ್ಬಿಟ್ಟಿದ್ಯಾ? ಕೂತಿದ್ದಾನೆ ನೋಡು, ಯಾವ ಕೂತಿದ್ದಾನೆ. ಸ್ವಲ್ಪ ಕೂಡ ಆ ಕಡೆ ಈ ಕಡೆ ಹಲಗಾಡಲ್ಲ, ಬೇಕಾಡ್ತಾನ ಗಂಗಿ. ಬನ್ವಕ್ಕ, ಬೇಕಾಡ್ತಾನೆ. ನೆಲ್ದಾಗ ಬಿಟ್ರೆ ಅಲ್ಲಿ ಇಲ್ಲಿ ಓಡಾಡ್ತಾನೆ, ಇನ್ನು ಜಾಸ್ತಿ ಜೋರಾಗಿ ಬೇಕಲ್ಲ, ಈಗ ಸ್ವಲ್ಪ ದೇಕ್ತಾನೆ. ಹೆಂಗೋ ಗಂಗಿ ಮಗನು ದೊಡ್ಡನಾಗ್ಬಿಟ್ಟ ಅಂತೂ ಇಂತು. ಹೆಂಗೋ ನಿಮ್ಮ ಅತ್ತೆ ಇರಕ್ಕೆ ನೋಡ್ಕೊಂಡ್ಲು ಬಿಡಮ್ಮ. ನಿಮ್ ಸಾಕಮ್ಮ ಏನ್ ಮಾಡಿದ್ರು ಹೆಂಗೋ ನಿನ್ನ ಬಾಣತನ ಮಾಡಿದ್ಲಲ್ಲ, ಅದಕ್ಕೆ ಮೆಚ್ಕೋಬೇಕು. ಅಲ್ವೇ? ನಮ್ಮ ಅದಕ್ಕೆ ಮೆಚ್ಕೋಬೇಕು. ಹೆಂಗೋ ಅತ್ತೆನೋ ಇಲ್ದಿದ್ರೆ ಅವಳ ಪಾಪ ಯಾರು ನೋಡ್ಕೊಂಬಾರ, ಅವಳು ಬಾಣತನ ಯಾರು ಮಾಡೋರು ಹೇಳು? ಯಾಕೋ ಸಾಕಮ್ಮ ಇರೋದಕ್ಕೆ ಅದನ್ನಾದ್ರೂ ಮಾಡವಳೆ, ಅಷ್ಟೇ ಸಾಕು ಬಿಡು. ಅವಳೇನು ಬೇರೆ ಏನು ಮಾಡೋದು ಬೇಕಾಗಿಲ್ಲ. ನಾನು ಅದಕ್ಕೆ ನಾವು ಅತ್ತೆಗೆ ಏನೇ ಬೈದ್ರು ಏನೇ ಮಾತಾಡಿದ್ರು ಸುಮ್ಮನೆ ಆಗ್ತೀನಿ. ಇನ್ನೇನು ಮಾಡೋಕ್ಕಾಗುತ್ತೆ ಅತ್ತ? ಅವ್ರು ಊಟದಾಗಿಂದ ಬಂದಿರೋ ಬುದ್ಧಿನೇ ಅಂತದ್ದು, ಅವ್ರ ಬುದ್ಧಿ ಹೋಗಲ್ಲ ಅಂತ ಸುಮ್ಮನೆ ಆಗ್ತೀನಿ. ಇನ್ನೇನು ಮಾಡೋದು ಅಯ್ಯಪ್ಪ, ಒಂದು ಸ್ವಲ್ಪ ಪರವಾಗಿಲ್ಲ. ಮಗ ಹುಟ್ಟಿದ್ಮೇಲೆ ಒಂದಿಟ್ಟು ಜವಾಬ್ದಾರಿ ಬಂದಿರಂಗೈತೆ ನಮ್ಮಯ್ಯಪ್ಪಗೆ. ಹಂಗೆ ಇದ್ರೆ ಸಾಕು, ಇನ್ನು ಮುಂದಕ್ಕೂ ನಮ್ಗಿನ್ನೇನು ಸಮಸ್ಯೆ ಇರಲ್ಲ. ಇವನೊಬ್ಬನ ದೊಡ್ಡನ್ ಮಾಡ್ಕೊಂಡು ಅತ್ತ ಹೆಂಗೋ ಜೀವನ ಮಾಡ್ತೀವಿ. ಕುರಿ ಇದೆ ಒಂದಿವ್ಸ 50. ಕುರಿ ಇದ್ರೆ ಬಿಡಮ್ಮ, ಕುರಿ ಇದ್ರೆ ಅವು ಮನೆ ಮಕ್ಕಳನ್ನೆಲ್ಲ ಸಾಕ್ತವೆ. ಏನಂದ್ರೆ ಒಂದ್ ಸ್ವಲ್ಪ ಕಷ್ಟ ಪಡ್ಬೇಕು, ಬಿಸಿಲು ಮಳೆ ಗಾಳಿ ಅದನ್ನೆಲ್ಲ ಲೆಕ್ಕಕ್ಕೆ ಕಮ್ದಂಗೆ ನೋಡ್ಕೋಬೇಕು ಅಷ್ಟೇನೆ. ಕಷ್ಟಪಟ್ರೆ ಸುಖ ಐತಿ ಕುರಿಯಾಗಿ. ಕುರಿ ಇರೋರು ಯಾರು ಹಾಳಾಗಿಲ್ಲ ಕಣೆ ಗಂಗಿ, ಎಲ್ಲ ಚೆನ್ನಾಗೇ ಇದ್ದಾರೆ. ಕುರಿಸಿದ್ದಾರೆ ನೋಡು, ಅವನು ಚೆನ್ನಾಗಿದ್ದಾನೆ. ಅಲ್ಲಿ ನಮ್ಮ ತವ್ರ ಮನೆಗೆ ಒಂದಿಬ್ರು ನಮ್ಮ ಅಣ್ಣ ತಮ್ಮಗಳೇನೆ ಕುರಿ ಇಟ್ಕೊಂಡಿದ್ದಾರೆ. ಘನವಾದಾಗ ಮನೆ ಕಟ್ಕೊಂಡು ಎಷ್ಟು ಚೆನ್ನಾಗಿದ್ದಾರೆ. ಹೊಲ ಇಲ್ಲ, ಮನೆ ಇಲ್ಲ, ಏನೂ ಇಲ್ಲ. ಮನೆ ಇಲ್ಲ, ಮೊದ್ಲು ಇರ್ಲಿಲ್ಲ, ಗುಡ್ಲಾಕೊಂಡಿದ್ರು ಕುರಿ ಕಾದ್ಕೊಂಡು. ಈಗ ಎಲ್ಲನ ಕಟ್ಕೊಂಡವ್ರೆ ಕುರಿಯ ದುಡ್ನಾಗೇನೆ. ಕುರಿ ಕಾದ್ಕಾದನೆ ದುಡ್ಡು ಮಾಡ್ಕೊಂಡು ಇವಾಗ ಒಂದಿಟ್ಟು ಕಟ್ಕೊಂಡವ್ರ ಮನೇನ ಸೀಟ್ ಬಗ್ಗಿಸ್ಕೊಂಡು. ನೋಡ್ ಕುರಿ ಇರೋದಕ್ಕೆ ಇವತ್ತು ಹೆಂಗೋ ಹೊತ್ಲಾಗೆ ಕೈ ಹಿಡಿತು. ಹೊಲ ಇಲ್ದಿದ್ರು ಅಷ್ಟೇ ಹೊತ್ತು ಅಂತಾನ ಕುರಿ ಸಾಕಿದ್ಕೆ ಹೆಂಗೋ ಇವತ್ತು ಜೀವನ ಮಾಡ್ತಾ ಇದ್ರೆ. ಹೆಂಡತಿ ಮಕ್ಕಳು ಉಪವಾಸ ಕೆಡೋದಂಗೆ 3 ಹೊತ್ತುನು ಯಾವ ಚಿಂತೆ ಇಲ್ದಂಗೆ ಹೊಟ್ಟೆ ತುಂಬ ಊಟ ಮಾಡ್ತಾರೆ. ಕುರಿ ಕಾದ್ರೆ ಏನು ಇದಿಲ್ಲ ಬಿಡಮ್ಮ, ನಷ್ಟ ಏನು ಇಲ್ಲ, ಎಲ್ಲ ಒಳ್ಳೇದೇ ಆಗುತ್ತೆ.
ಆದಷ್ಟು ಬೇಗ ನಾಮಕರಣಗೆ ಕರಿ ಗಂಗಿ. ನಿಮ್ದು ಮಗಂದು ನಾಮಕರಣ ಮಾಡು. ಆಯ್ತಕ್ಕ, ಇವತ್ತೇ ಹೋಗಿ ನಮ್ಮ ಅಯ್ಯಪ್ಪಂತ ಮಾತಾಡ್ತೀನಿ. ನಾಮಕರಣ ಮಾಡೋಣ, ಒಂದಿಷ್ಟು ದುಡ್ಡು ಅನ್ಸು ಅಂತಾನ. ನೋಡೋಣ, ಮರಿಗಳು ಇದಾವೆ ಅನ್ಸುತ್ತೆ. ಒಂದೊತ್ತು ಮರಿ ಇದಾವೆ ಅನ್ಸುತ್ತೆ. ಅವನ್ ಮಾರಿದ್ರೆ ನಾಮಕರಣ ಮಾಡ್ಬೋದು. ಸರಿ ಅಮ್ಮ, ಎಲ್ಲ ಕುತ್ಕೊಂಡು ಮಾತಾಡ್ತಾ ಇರ್ರಿ. ಅವನಿಗೊಂದಿಟ್ಟು ಚಕ್ಲಿ ಇದಾವೆ, ಚಕ್ಲಿ ತಕೊಂಡು ಹಂಗೆ ಎಲ್ಲರಿಗೂ ಕಾಪಿ ಕಾಸ್ಕೊಬತ್ತೀನಿ ಕುಡಿಯೋರಂತೆ.